ಪ್ರಶ್ನೆ 3, ಇವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎನಲ್ಲಿ ಏನು ಕೊಟ್ಟಿದ್ದಾರೆ? ಪ್ರಶ್ನೆ 1, ಎನಲ್ಲಿ ಮುಳ್ಳು ಡಿ ಮೇಲೆ ನಿಲ್ಲುವುದು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಪ್ರಶ್ನೆ 1 ಏನಿದೆ ನೋಡಿಲಿ. ಪ್ರಶ್ನೆ 1 ನೋಡಿಲಿ, ಚಕ್ರವನ್ನು ತಿರುಗಿಸುವುದು. ಇದೇನಾಗಿದೆ? ಪ್ರಶ್ನೆ 1 ಆಗಿದೆ. ಪ್ರಶ್ನೆ 1ರಲ್ಲಿ ಏನು ಮಾಡಿದರೆ, ಚಕ್ರವನ್ನು ತಿರುಗಿಸಿದಾಗ ಇದೇನಿದೆ ಬಾಣದ ಗುರುತು ಇದೆಯಲ್ಲ, ಇದು ಬಾಣದ ಗುರುತು ಡಿ ಮೇಲೆ ನಿಲ್ಲುತ್ತದಂತ, ಡಿ ಮೇಲೆ ನಿಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಒಟ್ಟು ಫಲಿತಾಂಶಗಳು ಹೇಗಿದೆ? ಅದು ಈ ರೀತಿಯಾಗಿದೆ ನೋಡಿ. ಈ ರೀತಿ ಆ ಚಕ್ರ ಯಾವ ರೀತಿಯಾಗಿದೆ? ಈ ರೀತಿಯಾಗಿದೆ. ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಟಿ ಇದೆ. ಏನಾಗುತ್ತಂಥದ್ದು? ಡಿ ಯ ಮೇಲೆ ಬಂದು ನಿಲ್ತದಂತ. ಚಕ್ರವನ್ನು ತಿರುಗಿಸಿದಾಗ ಅದೇನಾಗುತ್ತೆ? ಡಿ ಯ ಮೇಲೆ ಮಾತ್ರ ನಿಲ್ಲುವುದು. ಅಂದರೆ ಒಟ್ಟು ಫಲಿತಾಂಶಗಳು ಎಷ್ಟಿದೆ ನೋಡಿ ಇಲ್ಲಿ, 1 2 3 4 5. ಎ ಇದೆ, ಎ ಮೇಲಾದರೂ ಬಂದರೂ ನಿಲ್ಬೋದು. ಮತ್ತೊಂದು ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಈ ಚಕ್ರದಲ್ಲಿ ಏನೇನಿದೆ ನೋಡಿ, ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಅಂದರೆ ಎಷ್ಟಿದೆ? ಒಟ್ಟು 5 ಇದ್ದಾವೆ. ಒಟ್ಟು ಫಲಿತಾಂಶಗಳು. ಪ್ರಶ್ನೆ ಸಿ, 6ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವುದು. 6ಕ್ಕಿಂತ ಹೆಚ್ಚು ಅಂದರೆ ನೋಡಿ, 6ಕ್ಕಿಂತ ಹೆಚ್ಚು ಯಾವ್ದು ಬರುತ್ತೆ? 7 ಬರುತ್ತೆ, 8 ಬರುತ್ತೆ, 9 ಬರುತ್ತೆ ಮತ್ತು 10 ಬರುತ್ತೆ. ನೋಡಿ, 7 8 9 10, 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು. ಒಟ್ಟು ಎಷ್ಟಿದ್ದಾವೆ ಇವು? ಒಟ್ಟು ಎಷ್ಟಿದ್ದಾವೆ? 4 ಇದೆ. 1 2 3 4. ಅಂದರೆ ಆ ಬುಟ್ಟಿಯಿಂದ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಎಷ್ಟಿದ್ದಾವೆ? 4 ಚೀಟಿಗಳು ಅದಾವೆ. ಆ 4 ಚೀಟಿಗಳಿದ್ದಾವೆ. ಎಷ್ಟು? 10 ಚೀಟಿಗಳಲ್ಲಿ 4 ಚೀಟಿಗಳು ಏನಾಗಿದ್ದಾವೆ? 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಹೊಂದಿದ್ದಾವೆ. ಮತ್ತು ಒಂದಂಕಿಯ ಸಂಖ್ಯೆಯನ್ನು ಪಡೆಯುವುದು ಅಂತ ಕೊಟ್ಟಿದ್ದಾರೆ. ಒಂದಂಕಿಯ ಸಂಖ್ಯೆಗಳು ಇಲ್ಲಿ ನೋಡಿ, 10 ಇಲ್ಲಿ ನೋಡಿ, ಇದರಲ್ಲಿ 1 ಅನ್ನೋದು ಒಂದು ಸಂಖ್ಯೆ, ಇದು 2 ಸಂಖ್ಯೆ. ಇದು 10 ಅನ್ನೋದೇನಾಯ್ತು? ಇಲ್ಲಿ 2 ಅಂಕಿಯ ಸಂಖ್ಯೆ ಆಯ್ತು. ಇದು 2 ಅಂಕಿಯ ಸಂಖ್ಯೆ ಆಯ್ತು. ಇದು ನಮಗೆ ಏನು ಹೇಳಿದ್ರೆ, 1 ಅಂಕಿಯ ಸಂಖ್ಯೆ 1 2 ಇವೆ 1 ಅಂಕಿಯ ಸಂಖ್ಯೆಗಳು ಇವೆಲ್ಲ. 10 ಅನ್ನೋದು 2 ಅಂಕಿಯ ಸಂಖ್ಯೆ, ಯಾಕಂದರೆ ಇಲ್ಲಿ 2 ಅಂಕಿಗಳಿದೆ. 1 ಅನ್ನೋದು ಒಂದಿದೆ ಮತ್ತು 0 ಅನ್ನೋದು ಒಂದಿದೆ. ಇಲ್ಲೇನು ಕೇಳಿದರೆ ನಮಗೆ 1 ಅಂಕಿಯ ಸಂಖ್ಯೆಯನ್ನು ಪಡೆಯುವುದು ಅಂತ. 10 ಚೀಟಿಗಳಲ್ಲಿ 1 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ ಅನ್ನೋದು ನೋಡಿಲಿ. 1 ಅನ್ನೋದು 1 ಅಂಕಿಯ ಸಂಖ್ಯೆ ಆಗಿದೆ. ಇದು 2 3 4 5 6 7 8 9. 10 ಬರೋದಿಲ್ಲ. ಯಾಕೆ ಹೇಳಿದ್ದು? 2 ಅಂಕಿಯ ಸಂಖ್ಯೆ ಇದು. ಅವ್ರೇನು ಕೇಳಿದ್ರೆ 1 ಅಂಕಿಯ ಸಂಖ್ಯೆಯನ್ನು ಪಡೆಯುವುದು ಅಂತ ಕೇಳಿದ್ರೆ. ನೋಡಿ, ಫಲಿತಾಂಶಗಳು ಯಾವುವು? 1 2 3 4 5 6 7 8 ಮತ್ತು 9. ಹಾಗಾದರೆ ಸಂಭವನೀಯತೆ ಎಷ್ಟು? ಸಂಭವನೀಯತೆ 10 ಚೀಟಿಗಳಲ್ಲಿ 1 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9 ಇದೆ. ಇದನ್ನು ಈ ರೀತಿಯಾಗಿ ಬರೀಬೇಕು. ಇದಾದ ನಂತರ ಪ್ರಶ್ನೆ 5, ಒಂದು ಚಕ್ರದಲ್ಲಿ 3 ಹಸಿರು ಖಂಡಗಳು, 1 ನೀಲಿ ಖಂಡ ಮತ್ತು 1 ಕೆಂಪು ಖಂಡವಿದೆ. ಇದನ್ನು ತಿರುಗಿಸಿದಾಗ ಏನಾಗಿದೆ? ಇದನ್ನು ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹಸಿರು ಖಂಡಗಳು ಎಷ್ಟಿದ್ದಾವೆ? 3 ಇದ್ದಾವೆ. ನೀಲಿ ಖಂಡ 1 ಇದೆ ಮತ್ತು 1 ಕೆಂಪು ಖಂಡ ಇದೆ. 1 ಕೆಂಪು ಖಂಡ ಇದೆ. ಹಾಗಾದರೆ ಯಾವ ರೀತಿಯಾಗಿರುತ್ತೆ ಅದು? ಇಲ್ಲಿ ನೋಡಿ, ಈ ರೀತಿ. ಇಲ್ಲಿ 1 ಕೆಂಪು ಖಂಡ ಇದೆ ಅಂತ, ಇನ್ನೊಂದು ಯಾವುದಿದೆ? 1 ನೀಲಿ ಖಂಡ, 3 ಏನಾಗಿದ್ದಾವೆ? ಹಸಿರು ಖಂಡಗಳು. ಇಲ್ಲಿ ನೋಡಿ, ಇದನ್ನ ಹಸಿರು ಖಂಡ ಅಂತ ತೊಗೊಳ್ತೀನಿ ನಾನು. ಇದೇನಿದೆ? ಹಸಿರು ಖಂಡಗಳು ಇವು 3. ಇದೇನಿದೆ? ಇದು ಕೆಂಪು ಖಂಡ, ಇದು ನೀಲಿ ಖಂಡ. ಒಟ್ಟು ಎಷ್ಟುಗಳು ಬಣ್ಣಗಳಿದ್ದಾವೆ? 1 2 3 4 5. ಒಟ್ಟು ಎಷ್ಟಿದ್ದಾವೆ? ಒಟ್ಟು ಫಲಿತಾಂಶಗಳು ಎಷ್ಟಿದ್ದಾವೆ? 5 ಇದಾವೆ. ಇಲ್ಲಿ ನೋಡಿ, 3 4 ಇದೊಂದು ಸೇರಿಸಿದರೆ ಒಟ್ಟು 5 ಬಣ್ಣಗಳಿದ್ದಾವೆ. ಈ ಚಕ್ರವನ್ನು ತಿರುಗಿಸಿದಾಗ ಮುಳ್ಳು ಏನು ಮಾಡುತ್ತಂತೆ? ಹಸಿರು ಬಣ್ಣದ ಮೇಲೆ ಬಂದು ನಿಲ್ತದಂತೆ.
ಬಿನಲ್ಲಿ ಚೆನ್ನಾಗಿ ಕಲಿಸಿದ 52 ಇಸ್ಪೀಟುಗಳ ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ, ಅಂದರೆ ಏಸ್ ಒಂದನ್ನು ತೆಗೆದರೆ ಒಂದು ಏಸ್ ಸಿಗುವುದು ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ, ಒಂದು ಇಸ್ಪೀಟ್ ಎಷ್ಟಿದ್ದಾವೆ? ಇಸ್ಪೀಟ್ ಕಾರ್ಡುಗಳು 52 ಇಸ್ಪೀಟ್ ಕಾರ್ಡುಗಳಿದ್ದಾವೆ. ಈ 52 ಇಸ್ಪೀಟ್ ಕಾರ್ಡುಗಳಲ್ಲಿ ಎಷ್ಟು? 4 ಏಸ್ಗಳಿರ್ತವೆ. ಎಷ್ಟು ಏಸ್ಗಳಿರ್ತವೆ? 4 ಏಸ್ಗಳಿರ್ತವೆ. ಹಾಗಾದರೆ 52 ಇಸ್ಪೀಟ್ ಕಾರ್ಡುಗಳಲ್ಲಿ ಎಷ್ಟು ಏಸ್ಗಳಿದ್ದಾವೆ? 4 ಏಸ್ಗಳಿವೆ. ಏಸ್ ಸಂಭವನೀಯತೆ, ಏಸ್ ಆಗಿರೋ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇದನ್ನ ಕಡ್ತ ಹೊಡೆದಾಗ ಎಷ್ಟು? 4 1 4 13 ಅಂತ ಬರ್ತದೆ. ಇದಾದ ನಂತರ ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನು ಪಡೆಯುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಸಿರು ಇದೆ, ಹಸಿರು ಸೇಬು, ಇಲ್ಲೊಂದು ಹಸಿರು ಸೇಬು. ಒಟ್ಟು ಎಷ್ಟಿವೆ? 3 ಹಸಿರು ಸೇಬುಗಳಿದಾವೆ. 3 ಹಸಿರು ಸೇಬು ಅದಾವೆ. ಮತ್ತು ನೋಡಿ ಇಲ್ಲಿ 1 2 3 4 ಕೆಂಪು ಸೇಬು ಅದಾವೆ. ಒಟ್ಟು ಎಷ್ಟು ಸೇಬುಗಳದು? 7 ಸೇಬುಗಳದು. ನೋಡಿ, ಕೆಂಪು ಸೇಬನ್ನು ಪಡೆಯುವುದು ಅಂತ ಕೊಟ್ಟಿದ್ದಾರೆ. ನೋಡಿ, ಒಟ್ಟು ಎಷ್ಟಿದಾವೆ? 7 ಸೇಬುಗಳಿದಾವೆ. ಇದರಲ್ಲಿ ಕೆಂಪು ಸೇಬುಗಳನ್ನು ಒಂದು ಬುಟ್ಟಿಯಿಂದ ತೆಗಿಬೇಕು ನಾವು. ಏನಿದೆ? ಒಂದು ಬುಟ್ಟಿಯಲ್ಲಿ 7 ಸೇಬುಗಳದಾವೆ. ಅದರಲ್ಲಿ ಕೆಂಪು ಸೇಬುಗಳು ಎಷ್ಟಿದಾವೆ? 4 ಅದಾವೆ. ಮತ್ತು ಹಸಿರು ಸೇಬುಗಳು ಎಷ್ಟಿದಾವೆ? 3 ಅದಾವೆ. ಅದರಲ್ಲಿ ಕೆಂಪು ಸೇಬನ್ನು ಮಾತ್ರ ತೆಗಿಬೇಕಂತ ಹೇಳಿದ್ದಾರೆ. ಕೆಂಪು ಸೇಬನ್ನು 7ರಲ್ಲಿ ಕೆಂಪು ಸೇಬನ್ನು 4 ತೆಗೆದ್ರೆ ನಮಗೆ ಎಷ್ಟು ಸಿಗುತ್ತೆ? ಕೆಂಪು ಸೇಬುಗಳ ಸಂಭವನೀಯತೆ 4 ಸಿಗುತ್ತೆ. ಇದಾದ ನಂತರ ಪ್ರಶ್ನೆ 4, 1 ರಿಂದ 10 ಸಂಖ್ಯೆಗಳನ್ನು ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದು ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಇಡಲಾಗಿದೆ. ಕಣ್ಣು ಮುಚ್ಚಿ ಒಂದು ಚೀಟಿ ಹೊರತೆಗೆಯಲಾಗುತ್ತದೆ. ಕೆಳಗಿನವುಗಳ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಏನು ಮಾಡಿದರೆ, 10 ಸಂಖ್ಯೆಗಳನ್ನು ಒಂದೊಂದು ಚೀಟಿಯ ಮೇಲೆ ಒಂದೊಂದು ಸಂಖ್ಯೆಯನ್ನು ಬರೆದು ಒಂದು ಡಬ್ಬಿಯಲ್ಲಿ ಹಾಕಿದಾರಂತ. ಅದನ್ನೇನು ಮಾಡ್ತಾರೆ? ಕಣ್ಣು ಮುಚ್ಚಿ ಒಂದು ತೆಗಿತಾರೆ. ತೆಗೆದಾಗ ಅದು ಯಾವ ಸಂಖ್ಯೆ, ಅದರ ಸಂಭವನೀಯತೆ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. ನೋಡಿಲಿ ಉತ್ತರ 10 ಸಂಖ್ಯೆಗಳು. ಅದು ಮೊದಲನೇ ಸಂಖ್ಯೆ 1 ಆಗಿರ್ಬೋದು, 2 3 4 5 6 7 8 9 10 ಹೀಗೆ 10 ಸಂಖ್ಯೆಗಳು. ಹಾಗಾದರೆ ಒಟ್ಟು ಸಂಖ್ಯೆಗಳು ಎಷ್ಟಂತ ಬರಿಬೋದು ನಾವು? 10 ಅಂತ ಬರಿತೀನಿ. ಎಷ್ಟು? 10 ಅಂತ ಬರಿತೀನಿ. ಇಲ್ಲಿ ನೋಡಿ, ಸಂಖ್ಯೆ 6 ಪಡೆಯುವುದು ಅಂತ ಕೊಟ್ಟಿದ್ದಾರೆ. ಡಬ್ಬಿಯಲ್ಲಿ ಎಷ್ಟಿದಾವೆ? 10 ಸಂಖ್ಯೆಗಳು, 10 ಚೀಟಿಗಳಿದ್ದಾವೆ. 10 ಚೀಟಿಯಿಂದ ಒಂದು ಚೀಟಿಯನ್ನು ತೆಗೆದರೆ ಆ ಚೀಟಿಯ ಸಂಖ್ಯೆ ಎಷ್ಟಿದೆ? 6 ಅಂತ ಹೇಳಿದ್ದಾರೆ. ನೋಡಿ, ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ? 10 ಇದ್ದಾವೆ. ಒಟ್ಟು ಸಂಖ್ಯೆಗಳು 10. ಈ 10ರಲ್ಲಿ ಸಂಭವನೀಯ ಸಂಖ್ಯೆ ಯಾವುದು? ಇದರಲ್ಲಿ ಸಂಭವನೀಯ ಸಂಖ್ಯೆ 6 ಪಡಿತೀವಂತೆ. 6 ಪಡೆದಾಗ ಎಷ್ಟು ಬಂತು ನಮಗೆ? ಒಂದು ಸಂಭವನೀಯತೆ ಬರ್ತದೆ. ಯಾವ ರೀತಿಯಾಗಿ ನೋಡಿಲಿ, 10 ಸಂಖ್ಯೆಗಳಲ್ಲಿ 6 ಅಂದರೆ 10 ಸಂಖ್ಯೆಗಳಲ್ಲಿ 10 ಚೀಟಿಗಳಲ್ಲಿ ಒಂದು ಚೀಟಿಯನ್ನು ತೆಗೆದರೆ ಏನು ಬರುತ್ತೆ? 6 ಬರುತ್ತೆ. ಎಷ್ಟು? 6 ಬಂದರೆ ಅದೇನು? ಸಂಭವನೀಯತೆ 1 ಅಂತ ಕರಿತೀವಿ. 10ರಲ್ಲಿ ಒಂದು ಚೀಟಿಯನ್ನು ತೆಗೆದಾಗ 6 ಪಡೆಯುವ ಸಂಭವನೀಯತೆ ಎಷ್ಟು? 1 ಅಂತ ಇದೆ. ಇದಾದ ನಂತರ ನೋಡಿ, 6 ಚಿಕ್ಕ ಸಂಖ್ಯೆಗಳನ್ನು ಪಡೆಯುವುದು ಅಂತ ಕೊಟ್ಟಿದ್ದಾರೆ. 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ನೋಡಿಲಿ, 1 2 3 4 5 6. 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ನೋಡಿ, 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಯಾವುದು? 5 ಇದೆ, 4 ಇದೆ, 3 ಇದೆ, 2 ಇದೆ, 1 ಇದೆ. ಫಲಿತಾಂಶಗಳು ಯಾವುವು? ಫಲಿತಾಂಶಗಳು 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಯಾವಿದೆ ನೋಡಿ? 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ. ಇಷ್ಟೇ, 6 ಬರೋಲ್ಲ. ಯಾಕೆ? 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸಂಭವನೀಯತೆ ಎಷ್ಟು ಬಂತು ನಮಗೆ? ಸಂಭವನೀಯತೆ
ಒಟ್ಟು ಸಂಖ್ಯೆಗಳು ನೋಡಿ ಇಲ್ಲಿ ಎಷ್ಟಿದ್ದಾವೆ 5. ಫಲಿತಾಂಶಗಳು ಎಷ್ಟು 1 2 3 4 5 ಆದರೆ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ 5 ಇದ್ದಾವೆ. ಹಾಗಾದರೆ ಇಲ್ಲಿ ನೋಡಿ ಸಂಭವನೀಯತೆ 10 ಸಂಖ್ಯೆಗಳಲ್ಲಿ 5 ಸಂಖ್ಯೆಗಳು ಏನಾಗಿದ್ದಾವೆ 6ಕ್ಕಿಂತ ಚಿಕ್ಕ ಸಂಖ್ಯೆಗಳಾಗಿವೆ. ಈ ರೀತಿಯಾಗಿ ಬರೀಬೇಕು ನಾವು. 5 ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ. ನೋಡಿ ಹಸಿರು ಬಣ್ಣಗಳು ಎಷ್ಟಿದ್ದಾವೆ 1 2 3 3 ಎಷ್ಟಿದ್ದಾವೆ ಹಸಿರು ಬಣ್ಣಗಳಿದ್ದಾವೆ. ಹಾಗಾದರೆ ಒಟ್ಟು ಫಲಿತಾಂಶಗಳು ಎಷ್ಟು 5. ಇದರಲ್ಲಿ ಸಂಭವನೀಯತೆ 5ರಲ್ಲಿ 3ರಲ್ಲಿ ಮಾತ್ರ ಹಸಿರು ಬಣ್ಣ ಇರೋದರಿಂದ ಮುಳ್ಳು ಬಂದು ನಿಲ್ಲುವ ಸಂಭವನೀಯತೆ ಎಷ್ಟು 3 ಆಗಿರ್ತದೆ. ಅದೇ ರೀತಿ ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ. ಒಟ್ಟು ಫಲಿತಾಂಶಗಳು ನಮಗೆ ಎಷ್ಟಿದೆ 5 ಅಂತ ಕೊಟ್ಟರೆ, ನೀಲಿಯನ್ನು ಬಿಟ್ಟು ಉಳಿದಿವೆ ಎಷ್ಟಿದ್ದಾವೆ 4 ಬಣ್ಣಗಳು. ಹಾಗಾದರೆ 5 ಫಲಿತಾಂಶಗಳಲ್ಲಿ 4 ಬಣ್ಣಗಳ ಮೇಲೆ